ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧಸ್ ಕಿಚನ್. ಇವಾಗ ಒಂದು ಸ್ಪೆಷಲ್ ವಿಡಿಯೋ ಜೊತೆ ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಅದೇನಂದರೆ ಆಲ್ರೆಡಿ ನಂದು ಸ್ಯಾರಿ ಕಲೆಕ್ಷನ್, ನನ್ನ ಪರ್ಸನಲ್ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನೀವು ತುಂಬ ನೋಡಿದ್ದೀರಾ. ಹಾಗೆ ಬ್ಲೌಸ್ ಹೇಗೆ ಹೊಲಿಸ್ಕೊಳ್ಬೇಕು ಮೈಸೂರು ಸಿಲ್ಕ್ಗೆ, ಹಾಗೆ ಕಡಿಮೆ ಖರ್ಚಲ್ಲಿ ಹೇಗೆ ನಾವು ಬ್ಲೌಸ್ ತೊಗೊಳ್ಬಹುದು, ಎಲ್ಲ ವರ್ಕ್ ಬ್ಲೌಸ್ಗೆ ದುಡ್ಡು ಖರ್ಚು ಮಾಡಬೇಕು ಅಂತ ಇಲ್ಲ, ಮಿಕ್ಸ್ ಆ್ಯಂಡ್ ಮ್ಯಾಚೆಲ್ಲ ಹೇಗೆ ಮಾಡ್ಬೋದು ಅಂತ ಸುಮಾರು ವಿಡಿಯೋನಲ್ಲಿ ಹೇಳಿದ್ದೀನಿ. ಆಲ್ರೆಡಿ ಒಂದು 2.5 years 3 years ಬ್ಯಾಕ್ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈಗ 2 yearsಗೂ ಇವಾಗೂ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಇವಾಗ ನಾನು ಯಾವ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾ ಇದ್ದೀನಿ, ಯಾವ್ಯಾವ ಥರ ಸೀರೆಗೆ ಬ್ಲೌಸ್ಗಳು ನೀವು ತೊಗೊಳ್ಬೇಕು ಅಂತ ಒಂದು ಕಾಮನ್ ಆಗಿರೋ ಒಂದು ಮೆಸೇಜ್ ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ ಇವತ್ತು. ಸೊ ಇದೆಲ್ಲ ನನ್ನ ಹಳೆಯ ಸ್ಯಾರಿಗಳು. ಸ್ಯಾರಿ ರೇಷ್ಮೆ ಸೀರೆ ಅಂತ ಅಂದರೆ ಯಾವಾಗ್ಲೂ ಬ್ಲೌಸ್ಗಳು ಬೇಗ ಹಾಳಾಗುತ್ತೆ. ಹಾಗೆ ನಂದು ಒಂದು ಹ್ಯಾಬಿಟ್ ಏನಂತ ಅಂದರೆ 2 ವರ್ಷಕ್ಕೆ ಒಂದ್ಸಲ ನಾನು ಮ್ಯಾಚಿಂಗ್ ಬ್ಲೌಸಸ್ ಎಲ್ಲ ಚೇಂಜ್ ಮಾಡ್ತೀನಿ. ಹಳೇದಾಗೋಗಿರುತ್ತೆ, ಯೂಸ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಸ್ಯಾರಿಗಳು ತೊಗೊಂಡ್ಮೇಲೆ ಅದನ್ನು ಯೂಸ್ ಮಾಡೋದು ಒಂದು ಕಲೆ, ಅದು ಒಂದು ಆರ್ಟ್. ತುಂಬ ಜನ ಏನು ಮಾಡ್ತಾರೆ ಅಂದರೆ ತೊಗೊಂಡ್ಬಿಡ್ತಾರೆ ಸೀರೆ, ಮ್ಯಾಚಿಂಗ್ ಬ್ಲೌಸ್ ಎಲ್ಲ ಹೊಲಿಸ್ಬಿಡ್ತಾರೆ, ಸುಮ್ಮನೆ ಬೀರುನಲ್ಲಿ ಇಟ್ಬಿಡ್ತಾರೆ. ಇವಾಗ ನಾನು ಆ ಸೀರೆ ಉಡೋಕ್ಕಾಗಲ್ಲ, ಅವಾಗ ಉಡೋಕ್ಕಾಗಲ್ಲ ಅಂತ ಅವ್ರಿಗವರೇನೆ ಸಬೂಬ್ಗಳು ಹೇಳ್ಕೊಂಡು. ಸೀರೆ ಉಟ್ರೆ ಇನ್ನೊಂದೇನೆಂದರೆ ಸೋಂಬೇರ್ತನ ಹೋಗುತ್ತೆ. ಸೀರೆ ಉಡೋಕ್ಕೆ ನಾವು ಸೋಂಬೇರ್ತನ ಒಂದು ಅಂತ ಅಲ್ಲ, ನಾವು ಕಾನ್ಷಿಯಸ್ ಆಗ್ತೀವಿ. ನಮ್ಮ ಬಾಡಿನಲ್ಲಿ ಹೊಟ್ಟೆ ದಪ್ಪ ಆಗಿದೆಯಾ, ಸೊಂಟ ದಪ್ಪ ಆಗಿದೆಯಲ್ಲ, ಹೀಗೆ ಕೈ ಟೈಟ್ ಆಗಿದೆಯಲ್ಲ ಬ್ಲೌಸ್ದು, ಈ ಥರ ಎಲ್ಲ ನಾವು ಒಂದು ಸ್ವಲ್ಪ ನಮ್ಮ ದೇಹದ ಮೇಲೆ ನಮಗೆ ಎಚ್ಚರಿಕೆ ಬರುತ್ತೆ. ನೈಟಿ ಹಾಕ್ಕೊಳ್ಳೋ ಹೆಂಗಸರುಗಳನ್ನ ನಾನು ಈಗ ಹೇಳಿತಿಲ್ಲ, ಒಬ್ಬೊಬ್ರು ಹ್ಯಾಬಿಟ್ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರು ಹೆಲ್ತ್ಗೂ ಕೂಡ ಆಗೋದಿಲ್ಲ. ಯಾವಾಗಲೂ ಅವ್ರಿಗೆ ನೈಟಿ ಹಾಕಿದ್ರೆ ಕಂಫರ್ಟಬಲ್ ಇರುತ್ತೆ, ಏನೋ ಆಪ್ರೇಷನ್ ಇರುತ್ತೆ, ಏನೋ 1 year ತನಕ ಸೀರೆನೇ ಉಡಬಾರ್ದು ಅಂತ ಹೇಳಿರ್ತಾರೆ, ಏನೇನೋ ಇರುತ್ತೆ ಪ್ರಾಬ್ಲಮ್ಸ್. ಅದೆಲ್ಲ ಅಲ್ಲ, ಸೀರೆ ಬಗ್ಗೆ ಮಾತ್ರ ನಾನು ಹೇಳ್ತಾ ಇರೋದು. ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಇದಾಗಲಿ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ. ಸೀರೆ ಉಟ್ರೆ ನಮ್ಮ ದೇಹದ ಬಗ್ಗೆ ನಮಗೆ ಕಾಳಜಿ ಜಾಸ್ತಿ ಆಗುತ್ತೆ. ಹಾಗೆ ಸುಮಾರು ವಿಷಯಗಳಲ್ಲಿ ಸೀರೆ ಉಟ್ರೆ ಸುಮ್ಮನೆ ಹೆಂಗೆಂಗೋ ಇರೋಕ್ಕಾಗಲ್ಲ, ಒಂದು ಗಂಟು ಹಾಕ್ಕೊಂಡಿರೋಕ್ಕಾಗಲ್ಲ, ಎಂಥದಿಲ್ಲ, ಒಂದು ಜಡೆ ಹೆಣ್ಕೊಳ್ಬೇಕಾಗುತ್ತೆ. ಜಡೆ ಹೆಣ್ಕೊಳ್ಬೇಕಾದ್ರೆ ತಲೆ ಕೂದಲು ಚೆನ್ನಾಗಿ ಬಾಚ್ಕೊಳ್ಬೇಕಾದ್ರೆ, ಇವಾಗ ನಾನೇ ಆಗಲಿ ಈ ಥರ ನಾನು ಗಂಟು ಹಾಕ್ಕೊಳ್ಬೇಕು ಅಂತಂದರೆ ಪೂರ್ತಿ ಸಿಕ್ಬಿಡ್ಸಲ್ಲ. ಒಂದೊಂದ್ಸಲ ಟೈಮ್ ಇಲ್ಲದೆ ಇದ್ದಾಗ ಸ್ವಲ್ಪನೇ ಸಿಕ್ಬಿಡಿಸ್ಬಿಟ್ಟು ಹೀಗೆ ತೆಗೆದು ಗಂಟು ಹಾಕ್ಕೊಂಡು ಬಿಡ್ತೀನಿ. ಅದೇ ನಾವು ಸೀರೆ ಉಟ್ರೆ ಪೂರ್ತಿ ಸಿಕ್ಬಿಡಿಸಿ ಚೆನ್ನಾಗಿ ಬಾಚಿ ಆಮೇಲೆ ಒಂದೊಂದೇ ಕಾಲಿಂದ ಜಡೆ ಹೆಣಿಬೇಕಾದ್ರೆ ಅದ್ರದನ್ನು ಸಿಕ್ಬಿಡಿಸಿ ಜಡೆ ಹೆಣಿತೀವಿ. ಸೊ ಇದೆಲ್ಲ ತುಂಬ ಸೀರೆ ಉಟ್ಟಾಗ ನಮಗಿದೆಲ್ಲ ಒಂದು ಫಾಲೋ ಮಾಡಬೇಕಾದಂಥ ವಿಷಯಗಳು. ಟೈಮ್ಸ್ ಶಾರ್ಟೇಜ್ ಇರೋದ್ರಿಂದ ತುಂಬ ಜನಕ್ಕೆ ಸೀರೆ ಉಡೋಕ್ಕೆ ಅಷ್ಟು ಮನಸ್ಸು ಬರಲ್ಲ. ಅದಕ್ಕೆ ಏನು ಹೇಳ್ತಿದ್ದೀನಿ ಅಂದರೆ, ಸೀರೆ ಯಾರ್ಯಾರು ಒಳ್ಳೊಳ್ಳೆ ಸೀರೆಗಳು ತೊಗೊಂಡಿದ್ರೆ ಯೂಸ್ ಮಾಡಿ. ಎಲ್ಲದುವೆ ಇಟ್ಟು ಏನು ಮಾಡಬೇಕು ಬೀರುನಲ್ಲಿ ಅಲ್ವಾ, ಎಲ್ಲದೂ ಯೂಸ್ ಮಾಡಿ. ನಿಮಗೆ ಸಾಕು ಅನ್ನಿಸ್ದಾಗ, ಇಲ್ಲ ನಿಮಗೆ ಆ ಕಲರ್ ಬೇಡ ಅನ್ನಿಸ್ದಾಗ ಯಾರಾದರೂ ಉಟ್ಕೊಳ್ಳೋರು ಕೊಡಿ. ಆದರೆ ಎಷ್ಟು ದಿವಸ ಹಾಗೆ ಬೀರುಲಿಟ್ಟು ಜೋಪಾನ ಮಾಡೋದಲ್ವ. ಸೀರೆಗಳೆಲ್ಲ ಉಡಿ ಯೂಸ್ ಮಾಡಿ, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ, ಚೆನ್ನಾಗಿ ನಿಮ್ಮದು ಡೇನ ನೀವು ಆಚರಿಸ್ಕೊಳ್ಳಿ. ಹಾಗೆ ಇಲ್ಲದ್ರೆ ಆಗೋದೇ ಇಲ್ಲ ಅಂದರೆ ಶುಕ್ರವಾರ ಮಂಗಳವಾರ ಸೀರೆ ಉಡೋದಾದ್ರೆ ಅಭ್ಯಾಸ ಮಾಡ್ಕೊಂಡು ಬನ್ನಿ. ಇವತ್ತಿನ ವಿಡಿಯೋನಲ್ಲಿ ನಂದಿದೆಲ್ಲ ಹಳೆ ಸೀರೆಗಳು, ಓಲ್ಡ್ ಸ್ಯಾರೀಸ್ ಇದೆಲ್ಲ, ಅದು ಒಳ್ಳೆ ಬ್ಯೂಟಿಫುಲ್ ಕಾಂಬಿನೇಷನ್. ಇದೆಲ್ಲ ಕಾಂಜೀವರಂ ಸ್ಯಾರೀಸ್. ಇದ್ರದ್ದೆಲ್ಲ ಬ್ಲೌಸ್ ಎಲ್ಲ ಹಾಳಾಗ್ಬಿಟ್ಟಿದೆ ನೋಡಿ. ಇದು ನನ್ನದೇ ಸೀರೆ, ಬ್ಲೌಸ್ ಹಾಳಾಗಿದೆ. ಈ ಬ್ಲೌಸ್ ಮುಂಚೆ ಎಲ್ಲ ಈ ಗ್ರೀನ್ ಸ್ವಲ್ಪ ದಿವಸ ಹಾಕ್ಕೊಂಡೆ, ಕಾಂಟ್ರಾಸ್ಟ್ ತಗೊಂಡು ಇದ್ರದ್ದೇ ಮ್ಯಾಚಿಂಗ್ ವಿತ್ ಬ್ಲೌಸ್ ಬರುತ್ತಲ್ಲ, ಅದು ಹಾಳಾಗಿ ಗ್ರೀನ್ ಹಾಕ್ಕೊಂಡೆ. ಗ್ರೀನು ಯಾಕೋ ಆ ಕಾಂಬಿನೇಷನ್ ಬೇಜಾರಾಯಿತು. ಒಂದು ವಿಡಿಯೋನಲ್ಲಿ ನಂದು ಬೇ ಲೀಫ್ ಮ್ಯಾನಿಫೆಸ್ಟೇಷನ್ ಅಂತ ತೋರಿಸಿದ್ದೀನಿ ನೋಡಿ. ಪಲಾವ್ ಎಲೆನಲ್ಲಿ ನಮ್ದು ಇಚ್ಛೆ ಎಲ್ಲ ಬರೆದ್ಬಿಟ್ಟು ಅದನ್ನು ಯೂನಿವರ್ಸ್ಗೆ ತೂರೋದು, ಅದ್ರ ಬಗ್ಗೆ ಒಂದು 2 ವಿಡಿಯೋ ಮಾಡಿದ್ದೀನಿ. ಅದ್ರ ಬಗ್ಗೆ ಯಾರಿಗಾದ್ರೂ ಪ್ರಾಬ್ಲಮ್ ಇತ್ತು, ಏನಾದರೂ ಇಮಿಡಿಯೇಟ್ ಸೊಲ್ಯೂಷನ್ ಬೇಕು, ನಾವು ಪೂಜೆ ಮಾಡಬೇಕು ಅನ್ನೋದೊಂದು ಮಾಡಿದ್ದೀವಿ ಅನ್ನೋ ಒಂದು ಸಮಾಧಾನ ಸಿಗುತ್ತೆ ಅಂದರೆ ಅದರಿಂದ ನೀವು ಆ ವಿಡಿಯೋ ವಾಚ್ ಮಾಡ್ಬೋದು, ಯಾರು ನೋಡಿಲ್ಲ ಅಂತ ಅಂದರೆ. ಸೊ ಈ ಸರ್ತಿ ನಾನು ಈ ಪಿಂಕ್ ಸೀರೆಗೆ ಪಿಂಕ್ ಬ್ಲೌಸ್ ತಂದಿದ್ದೀನಿ. ಇದು ವರ್ಕ್ ಮಾಡಿಸ್ಬೇಕು ಅಂತಲೇ ಏನಿಲ್ಲ, ಯಾಕೆಂದರೆ 2 ಸೈಡ್ ಬಾರ್ಡ್ರ್ ಬಂದಿದೆ ನೋಡಿ. 2 ಸೈಡ್ ಬಾರ್ಡ್ರ್ ಬಂದಾಗ ಮಧ್ಯದಲ್ಲಿ ನಾವು ಹೀಗೆ ಈ ಥರ ಈ ಬ್ಲೌಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ.
ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಹಂಗೆ ಕಾಂಟ್ರಾಸ್ಟ್ ಬೇಕಂದ್ರೆ ಗ್ರೀನ್ ಬೇಕಂತಂದರೆ ಈ ಥರ ಹಾಕೋಬೋದು, ಗ್ರೀನ್ ಹೊಲಿಸ್ಕೊಳ್ಬೋದು. ಒಂದು ಸ್ಮಾಲ್ ಟಿಪ್ ಹೇಳ್ತೀನಿ, ಯಾವಾಗಲೂ ಅಷ್ಟೇ ಬ್ಲೌಸ್ ಸೆಲೆಕ್ಟ್ ಮಾಡಬೇಕಾದ್ರೆ ಈ ಥರ 2 ಸೈಡ್ ಬಾರ್ಡ್ರ್ ಇದೆ, ಈ ಥರ ಇರುತ್ತೆ ನೋಡಿ. ಹೀಗೆ 2 ಸೈಡ್ ಹೀಗೆ ಬಾರ್ಡ್ರ್ ಇದ್ದರೆ ನೀವು ಬಾಡಿ ಕಲರ್ದು ಬ್ಲೌಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಸೈಡ್ ಬಾರ್ಡ್ರ್ ಇದ್ದರೆ, ಈ ಬಾರ್ಡ್ರ್ ಇಲ್ಲ ಅಂತ ಇಟ್ಕೊಳ್ಳಿ, ಆವಾಗ ಗ್ರೀನ್ ಕಲರ್ ಬ್ಲೌಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಡಿಸ್ಟೆನ್ಸ್ ಬರುತ್ತೆ ನೋಡಿ, ಇಲ್ಲಿ ಗ್ರೀನ್ ಕಲರ್ ಇದೆ, ಗ್ರೀನ್ ಕಲರ್ ಬ್ಲೌಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. 2 ಕಡೆ ಬಾರ್ಡ್ರ್ ಇದ್ದರೆ, ಡಬಲ್ ಸೈಡ್ ಬಾರ್ಡ್ರ್ ಸೀರೆಗಳು ಯಾವಾಗ್ಲೂ ಬಾಡಿ ಕಲರ್ ಬ್ಲೌಸ್ ಪೀಸ್ ತಗೊಳ್ಬೇಕು. ಹಾಗೆ ನನ್ನ ಮೈಸೂರು ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ ಅಲ್ಲಿ ಈ ಸೀರೆ ನೀವು ನೋಡಿದ್ದೀರಾ ನೋಡಿ, ಗ್ರೀನ್ ಕಲರ್ ಸ್ಯಾರಿ, ಇದಕ್ಕೆ ಬ್ಲ್ಯಾಕ್ ಕಲರ್ ಬಾರ್ಡ್ರ್. ಈ ಸೀರೆ ಹಿಂದೆ ಒಂದು ಚಿಕ್ಕದು ಸಂತೋಷಕರವಾದ ಒಂದು ಕತೆ ಇದೆ. ಅದೇನಂದ್ರೆ, ನಂದು ಬರ್ಡೇ ಸೆಪ್ಟೆಂಬರಲ್ಲಿ ನಂದು ಹುಟ್ಟುಹಬ್ಬ ಬರುತ್ತೆ. ಆವಾಗ ಮೈಸೂರು ಸಿಲ್ಕ್ ಸ್ಯಾರಿ ನನಗಿಷ್ಟ ಅಂತ ಮನೇಲಿ ನನ್ನ ಹಸ್ಬೆಂಡ್ ಮಗಳಿಗಿಬ್ಬರಿಗೂ ಗೊತ್ತು. ನನ್ನ ಮಗಳು ನನ್ನ ಹಸ್ಬೆಂಡ್ ಆಫೀಸ್ ಹತ್ರ ಹೋಗಿ, ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಅಪ್ಪನ ಕರ್ಕೊಂಡು ಅಲ್ಲೇನೆ ಮೈಸೂರು ಸಿಲ್ಕ್ ಶೋರೂಮ್ ಜನತಾ ಬಜಾರಲ್ಲಿ ಇತ್ತು. ಅವಾಗ 7 years ಬ್ಯಾಕ್ ಜನತಾ ಬಜಾರ್ ಬ್ಯಾಕ್ ಸೈಡ್ ಶೋರೂಮ್ ಇತ್ತು. ಅಲ್ಲಿ ಹೋಗಿ ಇಬ್ರು ಸೇರಿ ಈ ಕಲರ್ ಸೀರೆ ತಂದಿದ್ದಾರೆ. ನನಗೆ ಫೋನ್ ಮಾಡಿ ಕೇಳಿದ್ಲು ಪೃಥ್ವಿ, ಅಮ್ಮ ನಿಂಗೆ ಡಬಲ್ ಸೈಡ್ ಬಾರ್ಡ್ರ್ ಬೇಕಾ ಸಿಂಗಲ್ ಸೈಡ್ ಬಾರ್ಡ್ರ್ ಬೇಕಾ ಅಂತ ಅಂದ್ಬಿಟ್ಟು. ನಾನೇನಂದೆ, ಡಬಲ್ ಸೈಡ್ ಬಾರ್ಡ್ರ್ ಅಂದರೆ ಮೈಸೂರು ಸಿಲ್ಕಲ್ಲಿ ತುಂಬ ಕಾಸ್ಟ್ಲಿ ಆಗುತ್ತೆ, ಸೊ ಸಿಂಗಲ್ ಸೈಡ್ ಬಾರ್ಡ್ರೆ ಸಾಕಮ್ಮ. ಅವಳು ನನಗೇನು ಇನ್ಫಾರ್ಮ್ ಮಾಡಲಿಲ್ಲ. ಸಿಂಗಲ್ ಸೈಡ್ ಬಾರ್ಡ್ರೆ ನನಗೆ ಇಷ್ಟ, ಯಾಕೆಂದರೆ ಡಬಲ್ ಅಂತ ಅಂದರೆ ಒಂದು 5,000 to 8,000 rupees ಜಾಸ್ತಿ ಆಗುತ್ತೆ. ಯಾವಾಗಲೂ ಮೈಸೂರು ಸಿಲ್ಕಲ್ಲಿ ಸಿಂಗಲ್ಲೇ ಬೆಸ್ಟ್ ಅಮ್ಮ ಅಂತ ಜನರಲ್ ಆಗಿ ನಾನು ಹೇಳಿದೆ. ಆಮೇಲೆ ನೋಡಿದ್ರೆ ಮಧ್ಯರಾತ್ರಿ 12 o'clock ನನಗೆ ವಿಶ್ ಮಾಡಿಬಿಟ್ಟು ಈ ಸೀರೆ ಇಬ್ಬರು ಕೊಟ್ಟರು. ಸೊ ತುಂಬ ಖುಷಿಯಾದ ಸೀರೆ ಇದೊಂದು ನನಗೆ. ಹಾಗೆ ಮ್ಯಾಚಿಂಗ್ ವಿಷಯಕ್ಕೆ ಬಂದರೆ, ಈಗ ಲಾಸ್ಟ್ ಸ್ಯಾರಿ ತೋರಿಸಿದಾಗ ಹೇಳಿದೆ ಪಿಂಕ್ ಸ್ಯಾರಿ, ಬಾಡಿ ಕಲರ್ದು ಯಾವಾಗಲೂ ಬ್ಲೌಸ್ ತೊಗೊಳ್ಬೇಕು ಅಂತ. ಆದರೆ ಇದು ಅದಕ್ಕೆ ಆಪೋಸಿಟ್. ಇದು ಏನಂತ ಅಂದರೆ, ಸಿಂಗಲ್ ಸೈಡ್ ಬಾರ್ಡರ್ ಇರೋದ್ರಿಂದ ಇದಕ್ಕೆ ಬ್ಲ್ಯಾಕ್ ಬ್ಲೌಸ್ ತೊಗೊಂಡಿದ್ದೀನಿ ನಾನು. ಈ ಬ್ಲ್ಯಾಕ್ ಬ್ಲೌಸಲ್ಲಿ ನಾನು ವರ್ಕ್ ಮಾಡಿಸ್ಬೇಕಂತಲೇ ಏನಿಲ್ಲ, ಒಂದು ಗೋಲ್ಡ್ ಕಲರ್ ಪೈಪಿಂಗ್ ಕೊಡಿಸಿದ್ರು ಸಾಕು. ಎಲ್ಲ ಸೀರೆಗೂ ವರ್ಕ್ ಮಾಡಿಸೇ ಉಡ್ಬೇಕಂತ ಏನೂ ಇಲ್ಲ, ಎಲ್ಲರೂ ಹಾಗೆ ತಿಳ್ಕೊಂಡಿರೋದು. ನೆನ್ನೆ ಅವರು ಸಬ್ಸ್ಕ್ರೈಬರ್ ಒಬ್ಬರು ಕಾಲ್ ಮಾಡಿದಾಗ ನನಗೆ ಬನಾನಾ ಪಿಚ್ ಸ್ಯಾರೀಸ್ ತೋರಿಸಿದ್ನಲ್ವ ಮೊನ್ನೆ ವಿಡಿಯೋನಲ್ಲಿ, ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ಮೇಡಮ್ ನಾವು ವರ್ಕ್ಗೆಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ, ಆದರೆ ನೀವು ವರ್ಕೇ ಮಾಡಿಸಿಲ್ವಲ್ಲ, ಒಂದು ಇದ್ರ ಬ್ಲೌಸ್ ಹಾಕ್ಕೊಂಡಿದ್ದೀರಲ್ಲ ಅಂತ ಅಂದರು. ಅದಕ್ಕೆ ನಾನು ಅಂದೆ, ನಾವು ಕ್ಯಾರಿ ಹೇಗೆ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಗ್ರ್ಯಾಂಡಾಗೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲ, ಸಿಂಪಲ್ಲಾಗಿ ಹಾಕ್ಕೊಂಡ್ರೆ, ಒಂದು ಆಕ್ಸೆಸರೀಸ್ ಚೆನ್ನಾಗಿ ಹಾಕ್ಕೊಂಡ್ರೆ, ಒಂದು ಚಿನ್ನನೇ ಹೇರ್ಕೋಬೇಕು ಅಂತ ಏನಿಲ್ಲ, ಒಂದು ಯಾವುದೋ ಒಂದು ಆಕ್ಸೆಸರೀಸ್ ಚೆನ್ನಾಗಿರೋದು ಹಾಕ್ಕೊಂಡ್ರೆ ಮೈಸೂರು ಸಿಲ್ಕ್ ಸೀರೆಗಳಿಗಾಗಲಿ ಯಾವುದೇ ಸಿಂಪಲ್ ಸೀರೆಗಳಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ತುಂಬ ಜರಿ ಇರೋ ಕಾಂಜೀವರಂ ಸೀರೆ ಉಟ್ಕೊಂಡ್ಬಿಟ್ಟು ತುಂಬ ಒಡವೆಗಳು ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲವೇ ಇಲ್ಲ. ಇನ್ನು ಕಾಂಜೀವರಂ ಸೀರೆಗಳಿಗೆ ತುಂಬ ಕಡಿಮೆ ಒಡವೆಗಳು ಹಾಕೋಬೇಕು. ಒಂದು ಸ್ಟೋನ್ದು ನೆಕ್ಲೆಸ್ ಏನಾದರೂ ಹಾಕ್ಕೊಂಡ್ರೆ ಸಾಕು, ಒಂದು ಡೈಮಂಡ್ ಇಲ್ಲ ಒಂದು ವೈಟ್ ಸ್ಟೋನ್ದು ನೆಕ್ಲೆಸ್ ಹಾಕ್ಕೊಂಡ್ರೆ ಸಾಕು, ಇಲ್ಲ ಒಂದು ಸಣ್ಣ ಚಿನ್ನದ ನೆಕ್ಲೆಸ್ ಹಾಕ್ಕೊಂಡ್ರೆ ಸಾಕು, ಒಂದು ದಪ್ಪ ಜುಮ್ಕಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ನಮ್ಮನ್ನು ನಾವು ಹೇಗೆ ಕ್ಯಾರಿ ಮಾಡ್ಕೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಇದಕ್ಕೆ ಬ್ಲ್ಯಾಕ್ ಬ್ಲೌಸ್ ತೊಗೊಂಡಿದ್ದೀನಿ. ಇದಕ್ಕೆ ವರ್ಕ್ ಮಾಡಿಸ್ತೀನಾ ಇಲ್ವಾ, ಇಲ್ಲ ಹೇಗೆ ಸ್ಟಿಚ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಇವಾಗ ತೋರಿಸೋ ಎಲ್ಲ ಸೀರೆಗಳಿಗೂ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಒಂದು ಸೀರೆ, ಇದು ನಾರ್ಮಲ್ 1,600 2,000 rupees ಒಳಗಿರೋದು. ಈ ಚೆಕ್ಸ್ ಸ್ಯಾರಿ ಎಲ್ಲರ ಹತ್ರನೂ ಇರುತ್ತೆ ಇವಾಗ. ಇದು ಸಿಲ್ಕ್ ಅಲ್ಲ, ಬೇರೆ ಏನೋ ನಾರಿಂದು ಏನೋ ಸೀರೆ ಇದು ಆ್ಯಕ್ಚುಲಿ ಸಿಂಥೆಟಿಕ್. ಇದರಲ್ಲಿ ಯಾವುದೇ ಒಂದು ನ್ಯಾಚುರಲ್ ಇದೆ ದಾರಗಳಿಲ್ವೇ ಇಲ್ಲ, ಇದೆಲ್ಲ ಸಿಂಥೆಟಿಕ್ ಸೀರೆಗಳು ಇದೆಲ್ಲ. ಅದು ಒಂದು ಏನೋ ಒಂದು ಹೊಳಪಲ್ಲಿ ಮಾಡಿರ್ತಾರೆ ಅಷ್ಟೇ, ಆ ದಾರನೇ ಶೈನಿಂಗ್ ದಾರ, ಪಾಲಿಯೆಸ್ಟರ್ ದಾರ ಈ ಥರ ಇರುತ್ತೆ ಅಷ್ಟೇ. ಇದು ನೋಡಿ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಇಟ್ಕೊಂಡೆ ಈ ಸೀರೆನ. ಈ ಯೆಲ್ಲೋ ಬ್ಲೂ ಎಲ್ಲ ಅದೇ. ಇದಕ್ಕೆ ಬ್ಲೂ ಬ್ಲೌಸ್ ಹಾಕಿ ನೋಡಿದೆ, ನನಗೆ ಏನೋ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಇದು ಬ್ಲೌಸ್ ಹಾಕ್ದಾಗ. ಸರಿ ಲೆಮನ್ ಎಲ್ಲೋ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿ ಈ ಸೀರೆಗೆ ಲೆಮನ್ ಎಲ್ಲೋ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಲೆಮನ್ ಎಲ್ಲನೂ ತುಂಬ ಇದಾಗ್ಬಿಡುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ಸೊ ಈ ಬ್ಲೂನೂ ಬೇಡ ಲೆಮನ್ ಎಲ್ಲೋನೂ ಬೇಡ ಅಂದ್ಬಿಟ್ಟು ಇನ್ ಬಿಟ್ವೀನ್ ಈ ಕಾಂಬಿನೇಷನಲ್ಲಿ ಈ ಬ್ಲೌಸ್ ತಂದಿದ್ದೀನಿ ನೋಡಿ.
ಈ ಬ್ಲೌಸ್ಗೆ ನೀವು ಬೇಕಾದರೆ ಪೈಪಿಂಗ್ ಆದರೂ ಬ್ಲೂ ಕಲರ್ ಪೈಪಿಂಗ್ ಇಟ್ಕೋಬೋದು. ಆದರೆ ಪೈಪಿಂಗ್ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಆ ಬ್ಲೌಸ್ನ ಆ ಸೀರೆಗೆ ಮಾತ್ರ ಹಾಕ್ಕೊಳ್ಬೇಕಾಗುತ್ತೆ, ಬೇರೆ ಸೀರೆಗಳಿಗೆ ಯೂಸ್ ಮಾಡೋಕ್ಕೆ ಆಗಲ್ಲ ಪೈಪಿಂಗ್ ಇಟ್ಕೊಂಡ್ಬಿಟ್ರೆ. ಅದಕ್ಕೇ ಒಂದು ಗೋಲ್ಡ್ ಪೈಪಿಂಗು ಆ ಥರ ಇಟ್ಕೊಂಡ್ರೆ ನೀವು ಯಾವುದಕ್ಕೆ ಬೇಕಾದ್ರೂ ಇದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಬೋದು. ಸೊ ಈ ಕಲರ್ ಇದಕ್ಕೆ ತೊಗೊಂಡು ಬಂದಿದ್ದೀನಿ ನೋಡಿ. ಹಾಗೆ ಇದು ಒಂದು ಹಳೇದು ಸೀರೆ, ಇದು ಡ್ರೈ ವಾಶ್ ಆಗಿ ಬಂದಿರೋದು ಸೀರೆ. ಇದು ಕಾಂಟ್ರಾಸ್ಟ್ ಬಾರ್ಡ್ರ್ ಇಲ್ಲ, ಏನೂ ಇಲ್ಲ, ಪಲ್ಲುನಲ್ಲಿ ಈ ಥರ ಇದೆ ಅಷ್ಟೇ, ಕಾಂಟ್ರಾಸ್ಟ್ ಬಾರ್ಡ್ರ್ ಇಲ್ಲ. ಒಳ್ಳೆ ಕಲರ್ ಇದು ಸೀರೆದು. ಇದಕ್ಕೆ ತುಂಬ ಜನ ಗೋಲ್ಡ್ ಕಲರ್ ಬ್ಲೌಸ್ ಹಾಕೊಂಡ್ಬಿಟ್ರೆ ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಕೆಲವರಿಗೆ ಹೌದು ಅನ್ನಿಸ್ಬೋದು. ನನ್ನ ಪ್ರಕಾರ ಎಲ್ಲದಕ್ಕೂ ಗೋಲ್ಡ್ ಕಲರ್ ಬ್ಲೌಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸ್ಯಾರಿ ಯಾರೂ ನೋಡಿ, ಇಲ್ಲಿಂದ ಕೆಳಗಡೆ ಸ್ಯಾರಿ ಯಾರು ಅಷ್ಟು ಅಬ್ಸರ್ವ್ ಮಾಡಲ್ಲ. ನಮಗೆ ಅಪ್ಪರ್ ಪೋರ್ಷನ್ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟೇ ಇಂಪಾರ್ಟೆಂಟ್. ನೀವು ಫೋಟೋದಲ್ಲಾಗಲಿ ಯಾವುದ್ರಲ್ಲೇ ಆಗಲಿ ಒಂದು ಸೀರೆಗೆ 2 ಸೀರೆ ಗೋಲ್ಡ್ ಕಲರ್ ಬ್ಲೌಸ್ ಹಾಕೋಬೋದು. ಇದು ಎಲ್ಲ ಸೀರೆಗೆ ಹಾಕ್ಕೊಂಡ್ರೆ ಎಲ್ಲ ಸೀರೆನೂ ಒಂದೇ ಥರ ಕಾಣಿಸುತ್ತೆ. ನಿಮಗೆ ಸ್ಯಾರಿ ಕಲರಲ್ಲಿ ಪ್ರಾಮಿನೆಂಟ್ ಆಗಿ ಗೊತ್ತಾಗೋದೇ ಇಲ್ಲ. ಬೇಕಾದ್ರೆ ನೀವು ಎಲ್ಲ 4 ಸೀರೆ ಗೋಲ್ಡ್ ಬ್ಲೌಸ್ ಹಾಕೊಂಡು ಫೋಟೋ ತೆಕ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಅವಾಗ. ಇದಕ್ಕೆ ಗೋಲ್ಡ್ ಬ್ಲೌಸ್ ಅಕೇಶನಲ್ಲಿ ಹಾಕ್ಕೊಳ್ಬೋದು ಅಷ್ಟೇ. ನಾನು ಇದಕ್ಕೆ ಇದೇ ಸೇಮ್ ಕಲರ್ ಬ್ಲೌಸ್ ಪೀಸ್ ತಂದಿದ್ದೀನಿ. ಇದ್ರದ್ದೇ ಬ್ಲೌಸ್ ಪೀಸ್ ಹಾಳಾಯಿತು, ಇದ್ರದ್ದು ಬ್ಲೌಸ್ ಪೀಸ್ ತಂದಿದ್ದೀನಿ. ಇದಕ್ಕೆ ವರ್ಕ್ ಮಾಡಿಸ್ತೀನ ಇಲ್ಲ ಇವಾಗ ಲಾಂಗ್ ಸ್ಲೀವ್ಸ್ ಪ್ಲೇನ್ ಬ್ಲೌಸ್ ಹೊಲಿಸ್ಬಿಟ್ರೆ ಸುಮಾರು ಬೇರೆದಕ್ಕೆಲ್ಲ ಮ್ಯಾಚ್ ಆಗುತ್ತೆ ಅಂತ ಪ್ಲಾನ್ ಮಾಡ್ತೀನ, ಇನ್ನೂ ಐಡಿಯಾ ಇಲ್ಲ. ಬಟ್ ಇದಕ್ಕೆ ಈ ಕಲರ್ ಬ್ಲೌಸ್ ಪೀಸ್ ತಂದಿದ್ದೀನಿ. ಇದು ಕಾಂಜೀವರಂ ಸೀರೆ. ಇದ್ರದ್ದು ಈ ಕಲರ್ ಬ್ಲೌಸ್ ಪೀಸ್ ವಿತ್ ಬ್ಲೌಸ್ ಇದ್ರಲ್ಲಿ ಬಂದಿದ್ದು, ಪ್ಲೇನ್ ಬಂದಿತ್ತು. ಅದು ಪಫ್ ತೋಳ್ ಸ್ಟಿಚ್ ಮಾಡಿಸ್ಕೊಂಡು ಇವಾಗ ನನ್ನ ಮನೆ ಗೃಹ ಪ್ರವೇಶದ್ದು 13 ಇಯರ್ಸ್ ಬ್ಯಾಕ್ ಈ ಬ್ಲೌಸ್ ಹೊಲಿಸ್ಕೊಂಡಿದ್ದು. ಆ ಪಫ್ ತೋಳ್ ಹೊಲಿದಿದ್ದು ಕಟೋರಿ ಹೊಲಿಸಿದ್ದೆ, ಅದೇನೋ ಅಷ್ಟು ಚೆನ್ನಾಗಿ ಹೊಲಿದಿಲ್ಲ. ಬಟ್ ಇದೆಲ್ಲ ಪಿಂಚ್ಕೊಂಡು ಬಂದ್ಬಿಡ್ತು ಹೊಲಿಗೆ ಎಲ್ಲ ಹೋದ್ವಿ. ಸೊ ಅದಕ್ಕೇನೆ ಇದಕ್ಕೆ ಬ್ಲೌಸ್ ತರಕ್ಕೆ ಹೋದಾಗ ಇದು ಒಂಥರ ಸ್ಪೆಷಲ್ ಕಲರ್ ಕಾಂಬಿನೇಷನ್. ಇದು ಅಂಜೂರದ ಕಲರ್ ಅಂತಾರೆ ನೋಡಿ, ಇದು ಅಂಜೂರದ ಕಲರ್. ಇದು ಹಳೆ ಕಲರ್ ಹೆಸರುಗಳಿದೆಲ್ಲ ಅದೇ ಚೆನ್ನ ಪರ್ಫೆಕ್ಟ್ ಆಗಿರುತ್ತೆ. ನಮ್ಗೆ ಇಂಗ್ಲಿಷ್ ಕಲರ್ ಕೆಲವುದೆಲ್ಲ ಸೆಟ್ ಆಗುತ್ತೆ, ಕೆಲವುದೆಲ್ಲ ಸೆಟ್ ಆಗಲ್ಲ. ಅಂಜೂರ ಅಂತ ಅಂದ್ರೆ ಮಕ್ಕಳಿಂದ ಹಿಡಿದು ಎಲ್ಲರಿಗೂ, ನಮ್ಮ ವಯಸ್ಸಿನವ್ರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಇದು ಒಳ್ಳೇದೊಂದು ಸ್ಯಾರಿ. ಇದಕ್ಕೆ ಬ್ಲೌಸ್ ಇರಲಿಲ್ಲ, ಉಡ್ತಾನೆ ಇರಲಿಲ್ಲ ನಾನು, ಬ್ಲೌಸ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅಂಜೂರದ ಕಲರ್ ಬ್ಲೌಸ್ ಪೀಸ್ ಹುಡುಕಿದ್ರೆ ಒಂದು 3-4 ಅಂಗಡಿಲಿ ಈ ಕಾಂಬಿನೇಷನ್ ಸಿಗಲೇ ಇಲ್ಲ. ಇದು ತುಂಬ ರೇರ್ ಕಾಂಬಿನೇಷನ್ ಮೇಡಮ್, ಇದರಲ್ಲಿ ಎಲ್ಲೂ ಇಲ್ಲ ಅಂದ್ಬಿಟ್ಟು ಮಲ್ಲೇಶ್ವರಂ ಒಂದು 3-4 ಅಂಗಡಿಲಿ ನೋಡಿದೆ, ಸಿಗಲಿಲ್ಲ. ಕಡೆಗೆ ಏನು ಮಾಡಿದೆ ಅಂತಂದರೆ ಲಾಸ್ಟ್ ಬ್ಲೌಸ್ ಇತ್ತಲ್ವ ಇದ್ರದ್ದೇ ಮ್ಯಾಚಿಂಗ್ ಬ್ಲೌಸು. ಸೊ ಪಲ್ಲುನಲ್ಲಿ ಇದೇ ಕಲರ್ ಇದೆ ನೋಡಿ, ಈ ಕಲರೇ ಇದೆ ಪಲ್ಲುನಲ್ಲಿದು. ಸೊ ಅದಕ್ಕೆ ಈ ಕಲರ್ದೇನೆ ಬ್ಲೌಸ್ ಪೀಸ್ ತೊಗೊಂಡು ಬಂದೆ ಇದಕ್ಕೆ. ನೆಕ್ಸ್ಟ್ ಇದೊಂಥರ ಲ್ಯಾವೆಂಡರ್ ಪರ್ಪಲ್ ಕಲರ್ ಸ್ಯಾರಿ. ಇದಕ್ಕೆ ಆರೆಂಜ್ ಯೆಲ್ಲೋ ಕಲರ್ದು ಪಲ್ಲು ಇದೆ ನೋಡಿ. ಇದು ಹಳೆ ಸೀರೆ, ಡ್ರೈ ವಾಶಿ ಆಗಿ ಬಂದಿರೋದು. ಇದು ನನ್ನ ಅತ್ತಿಗೆ ನಂಗೆ ಕೊಟ್ಟಿರೋ ಸೀರೆ, ಅಂದರೆ ನನ್ನ ಹಸ್ಬೆಂಡ್ ಅಕ್ಕ ಕೊಟ್ಟಿರೋ ಸೀರೆ. ಇದು ಒಳ್ಳೆ ಕಾಂಬಿನೇಷನ್ ನೋಡಿ. ಇದು ಫೋಟೋದಲ್ಲಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದ್ರದ್ದು ಬ್ಲೌಸ್ ವಿತ್ ಬ್ಲೌಸ್ ಇಲ್ಲ, ಅದಕ್ಕೇನೆ ಇವಾಗ ಇದಕ್ಕೆ ಈ 2 ಕಲರ್ಸ್ 2 ಸೈಡ್ ಬಾರ್ಡರ್ ಇರೋದ್ರಿಂದ ಇದಕ್ಕೆ ಲೈಟ್ ಲ್ಯಾವೆಂಡರ್ ಬ್ಲೌಸ್ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಅದಕ್ಕೆ ಈ ಫ್ಲವರಲ್ಲಿ ಡಾರ್ಕ್ ಪರ್ಪಲ್ ಇದೆಯಲ್ಲ, ಸೊ ಅದಕ್ಕೇನೆ ಈ ಪರ್ಪಲ್ ಕಲರ್ ಬ್ಲೌಸ್ ಪೀಸ್ ತಂದಿದ್ದೀನಿ ಇದಕ್ಕೆ. ಇದು ಒಂದು ಸ್ಪೆಷಲ್ ಸ್ಯಾರಿ, ನಮ್ಮ ಅಮ್ಮನ ಸೀರೆ. ಇದು 1 ಸೈಡ್ ಅಷ್ಟೇ ಬಾರ್ಡರ್ ಇರೋದು. ಇದು ನಂದು ಕಾಲೇಜ್ ಡೇಸಲ್ಲಿ ತುಂಬ ಯೂಸ್ ಮಾಡಿ 3-4 ಸಲ ಯೂಸ್ ಮಾಡಿದ್ದೀನಿ ಈ ಸೀರೆ. ಆವಾಗ ಬ್ಲೂ ಕಲರ್ದೇ ಬ್ಲೌಸ್ ಹಾಕೊಳ್ತಾ ಇದ್ದೆ, ಇವಾಗ ಇದಕ್ಕೆ ಬ್ಲೂ ಕಲರ್ದೇ ಬ್ಲೌಸ್ ತಂದಿದ್ದೀನಿ ನೋಡಿ. ಇದು ಸಿಂಗಲ್ ಸೈಡ್ ಇದ್ರದ್ದು ಬಾರ್ಡರ್ ಇದು. ಸೊ ಅದಕ್ಕೆ ಇದು ಬ್ಲೂ ಕಲರ್ ತಗೊಂಡು ಬಂದಿದ್ದೀನಿ. ನಮ್ಮ ಅಮ್ಮನ ಹತ್ರ ಈ ಥರ ಸಿಂಗಲ್ ಸೈಡ್ ಇರೋದು ತುಂಬ ಕಲರ್ ಸೀರೆಗಳಿತ್ತು. ಅವರು ಅವಾಗ ಮುಂಚೆ ಎಲ್ಲ ಏನಂತಂದರೆ ಪಿನ್ ಮಾಡ್ತಾ ಇರಲಿಲ್ಲ ಅಲ್ವಾ, ಸುಮ್ಮನೆ ಹಿಂಗೆ ಒದ್ಕೊಳ್ಳೋರಲ್ವಾ ವಯಸ್ಸಾದವರೆಲ್ಲನೂ. ಈ ಪಿನ್ನಿಂಗ್ ಅನ್ನೋದು ಇರ್ತಾನೆ ಇರಲಿಲ್ಲ, ಇದೇ ಇಲ್ಲ, ಕಾನ್ಸೆಪ್ಟೇ ಇರ್ತಾ ಇರಲಿಲ್ಲ. ಈಚೆಗೆ ಎಲ್ಲರೂ ಪಿನ್ ಮಾಡೋದು ಬಂದಿದೆ. ಅವಾಗ 1 ಸೈಡ್ ಬಾರ್ಡರ್ದು ಅವರಷ್ಟು ಏನು ಕೇರ್ ಮಾಡ್ತಾ ಇರಲಿಲ್ಲ, ಈ ಸೈಡ್ ಮಾತ್ರ ಚೆನ್ನಾಗಿರಬೇಕು ಅಂತ ಪ್ರಿಫರ್ ಮಾಡ್ತಾ ಇದ್ರು. ನಮ್ಮಮ್ಮನ ಹತ್ರ ಈ ಥರ 1 ಸೈಡ್ ಸಿಂಗಲ್ ಸೈಡ್ ಬಾರ್ಡರ್ ಸೀರೆಗಳು ಇತ್ತು, ಒಂದು ಸುಮಾರು ಇತ್ತು ಸೀರೆಗಳು. ನಾನು ಈ ಕಲರ್ ಇಷ್ಟಪಟ್ಟು ಇದು ತೊಗೊಂಡೆ. ನಾನು
ಇದಕ್ಕೆ ಈ ಬ್ಲೂ ಕಲರ್ ಬ್ಲೌಸ್. ಇದೆಲ್ಲ ಮ್ಯಾಚಿಂಗ್ ಬ್ಲೌಸಸ್ ತಗೊಳ್ಬೇಕು ಅಂತ ಯಾಕೆ ಇವಾಗ ಐಡಿಯಾ ಬಂತಂತಂದ್ರೆ, ಮೊನ್ನೆ ದಿವಸ ಸೀರೆಗಳೆಲ್ಲ ಅದು ಉಡೋಣ, ತುಂಬ ಎಲ್ಲ ಸೀರೆಗಳು ಹಾಗಾಗಿ ಇದೆ ಅಂತ ನಾನು ಸೀರೆ ಉಡ್ತೀನಿ. ಬಟ್ ಎಲ್ಲ ರೇಷ್ಮೆ ಸೀರೆಗಳು ಉಡೋಣ, ಒಳ್ಳೊಳ್ಳೆ ರೇಷ್ಮೆ ಸೀರೆಗಳು ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಉಟ್ಕೊಳ್ಳೋಣ ಅಂತ ಒಂದು ಪ್ಲಾನಿಂಗ್ ಬಂತು. ಆವಾಗ ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡು ಯಾವ್ಯಾವ ಸೀರೆಗಳಿಗೆ ಯಾವ್ಯಾವ ಮ್ಯಾಚಿಂಗ್ ಬ್ಲೌಸ್ ಇಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸೀರೆಗಳಿಗೂ ಇಟ್ಟರೆ ಇಷ್ಟು ಸೀರೆಗಳಿಗೆ ಬ್ಲೌಸ್ ಇರಲಿಲ್ಲ. ಸೊ ಅದಕ್ಕೆ ಇಷ್ಟು ಸೀರೆಗಳು ತೊಗೊಂಡು ಸ್ಟಿಚ್ ಮಾಡ್ಕೊಂಡು ಎಲ್ಲ ನೀಟಾಗಿ ಉಟ್ಕೊಳ್ಳೋಣ ಬ್ಲೌಸು ಅಂತ ಅಂದ್ಬಿಟ್ಟು ಇದನ್ನ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಮ್ಯಾಚಿಂಗ್ ಬ್ಲೌಸ್ಗಳು ತಂದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದೊಂದು ಮರೂನ್ ಕಲರ್ ಸ್ಯಾರಿ, ಬ್ಯೂಟಿಫುಲ್ ಕಲರ್ ಸ್ಯಾರಿ ನೋಡಿ. ಇದು ಮರೂನ್ಗೆ ಒಂದು ಲ್ಯಾವೆಂಡರ್ ಕಲರು ಬಾರ್ಡರ್. ಇದು ಡ್ರೈ ವಾಶ್ ಆಗಿದೆ, ಈ ಸೀರೆನೇ ಎಲ್ಲ ಡ್ರೈ ವಾಶ್ ಆಗಿ ಬಂದಿದ್ದು ಹಾಗಾಗಿ ಇತ್ತು ನೋಡಿ. ಲ್ಯಾವೆಂಡರ್ ಕಲರ್ ಬಾರ್ಡರ್. ಇದು ನನಗೆ ಮನೇಲಿ ಲ್ಯಾವೆಂಡರ್ ಕಲರ್ದೇ ಬ್ಲೌಸ್ ಪೀಸ್ ಇತ್ತು. ಮರೂನ್ ಕಲರ್ ಆ್ಯಕ್ಚುಲಿ ತೊಗೊಳ್ಬೇಕು, ಮರೂನ್ ಕಲರ್ ಬೇರೆದೆಲ್ಲ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಈ ಲ್ಯಾವೆಂಡರ್ ಕಲರ್ದು ಬ್ಲೌಸ್ ಪೀಸ್ ಇತ್ತು. ಇದು ಆಚೆಯಿಂದ ತಂದಿದ್ದಲ್ಲ, ಯಾವಾಗಲೂ ತಂದಿದ್ದಿತ್ತು ನನ್ನ ಹತ್ರ. ಅದಕ್ಕೇನೆ ಈ ಲ್ಯಾವೆಂಡರ್ ಕಲರ್ದೇನೆ ಹಾಕ್ಕೊಳ್ಳೋಣ ಇದಕ್ಕೆ ಬ್ಲೌಸು, ಹೇಗೆ ಕಾಣಿಸುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಲ್ಯಾವೆಂಡರ್ ಕಲರ್ದೇ ತೊಗೊಂಡಿದ್ದೀನಿ. ನೋಡೋಣ ಉಟ್ಟ ಮೇಲೆ ಈ ಕಲರ್ ಹೇಗೆ ಕಾಣಿಸುತ್ತೆ ಅಂತ. ನನಗನ್ಸುತ್ತೆ ಈ ಬಾಡಿ ಡಾರ್ಕ್ ಇರೋದ್ರಿಂದ ಇದು ಈ ಲ್ಯಾವೆಂಡರ್ ಚಿಕ್ಕ ಬಾರ್ಡರ್ ಇದೆ ಅಲ್ಲ, ಸೊ ಇದು ಲ್ಯಾವೆಂಡರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗನ್ಸುತ್ತೆ. ನೋಡೋಣ ಆಮೇಲೆ ಹೊಲಿಸಿದ ಮೇಲೆ ಉಟ್ಕೊಂಡ್ಮೇಲೆ ನಿಮ್ಮ ಜೊತೆ ಫೋಟೋ ಶೇರ್ ಮಾಡ್ತೀನಿ ನಾನು. ಇದು ಜಾಮ್ದಾನಿ ಕಾಟನ್ ಸ್ಯಾರಿ. ಇದು ನಾನು ನಿಮಗೆ ವಿಡಿಯೋ ತೋರಿಸಿದ್ದೆ, ನಂದು ಸ್ಪೆಷಲ್ ಸ್ಯಾರಿ ಕಲೆಕ್ಷನ್ಸ್ ಅದರ್ ದ್ಯಾನ್ ಸಿಲ್ಕ್ ಅಂತ ಅಂದ್ಬಿಟ್ಟು. ನಮ್ಮ ಅಕ್ಕನ ಮನೇಲಿ ಸೇಲ್ ಮಾಡಕ್ಕೆ ಬಂದಿದ್ರು ಜಾರ್ಖಂಡಿಂದ, ಅವ್ರ ಹತ್ರ ತೊಗೊಂಡಿದ್ದು ಅಂತ ಅಂದ್ಬಿಟ್ಟು ನಾನು ತೋರಿಸಿದೆ ನಿಮಗೆ. ಇದು ಸ್ಯಾರಿ. ಇದಕ್ಕೆ ನಾನು ಪ್ಲೇನ್ ಬ್ಲೌಸ್ ಹಾಕ್ಕೊಳ್ಳೋದು, ರೆಡ್ ಕಲರ್ ಬ್ಲೌಸು. ಅದೇನೋ ಅಪೀಲಿಂಗ್ ಆಗೇ ಇರಲಿಲ್ಲ, ಅದು ಮನೇಲಿ ಇದ್ದಿದ್ದ ಬ್ಲೌಸೇ ಹಾಕ್ಕೊಂಡಿದ್ದೆ, ಹೊಸದು ಸ್ಟಿಚ್ ಮಾಡಿಸಿರ್ಲಿಲ್ಲ. ನಾವು 2 ಸಲ ಯೋಚನೆ ಮಾಡ್ತೀವಿ ನೋಡಿ ಮಿಡ್ಲ್ ಕ್ಲಾಸ್ ಲೇಡೀಸ್, ಏನಂದರೆ ಇದರಿಂದ ನಮ್ದು ಪರ್ಪಸ್ ಸರ್ವ್ ಆಗುತ್ತಾ ಅಂತ ಅಂದ್ಬಿಟ್ಟು ಒಂದ್ಸಲ ಯೋಚನೆ ಮಾಡ್ತೀವಿ. ಅದಾಗಲೇ ಇಲ್ಲ ಅಂತ ಅಂದಾಗ ನಾವು ಪರ್ಚೇಸ್ ಮಾಡೋ ಆಪ್ಷನ್ಸ್ಗೆ ಹೋಗ್ತೀವಿ. ಸೊ ಅದಕ್ಕೆ ನಾನೀಗ ಮೊನ್ನೆ ಎಲ್ಲ ಸಿಲ್ಕ್ ಸ್ಯಾರೀಸ್ಗೆಲ್ಲ ಬ್ಲೌಸ್ ತಂದಲ್ವಾ, ಸೊ ಇದಕ್ಕೂ ತಂದುಬಿಡೋಣ, ಉಟ್ಟೆ ಇಲ್ವಲ್ಲ ಸರಿಯಾಗಿ ಸೀರೆನ ಅಂತ ಅಂದ್ಬಿಟ್ಟು ಇದಕ್ಕೆ ನೋಡಿ ಈ ಬ್ಲೌಸ್ ತಂದೆ. ಇದು ಇಕ್ಕತ್ ಬ್ಲೌಸು, 250 300 ರುಪೀಸು ಮೀಟ್ರ್. ಇದಕ್ಕೆ ಏನು ವರ್ಕ್ ಏನು ಬೇಕಾಗಿಲ್ಲ. ಬಟ್ ಈ ಸಾರಿಗಂತೂ ಇದರಲ್ಲಿ ನಾನು ಫಸ್ಟ್ ಏನು ಮಾಡಿದೆ ಅಂತ ಅಂದರೆ, ಈಗ ವೈಟ್ ಮೇಲೆ ಗೋಲ್ಡ್ ಥರ ಏನಾದರೂ ಇದ್ರೆ ಬ್ಲೌಸ್ ತೊಗೊಳ್ಳೋಣ ಅಂತ ಯೋಚನೆ ಮಾಡಿದೆ. 2 ಕಲರ್ 2 ಕಡೆನೂ ಬಾರ್ಡ್ರ್ ಇದೆಯಲ್ಲ ಅಂತ ಅಂದ್ಬಿಟ್ಟು. ಆದರೆ ಇದು ತುಂಬ ಲೈಟ್ ಕಲರ್ ಆಗಿರೋದ್ರಿಂದ ಈ ರೆಡ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಅದಕ್ಕೇ ಈ ಕಲರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಮಲ್ಮಲ್ ಸಿಲ್ಕ್. ನಾನು ನಿಮಗೆ ಈ ಸೀರೆ ಜಾಮ್ದಾನಿ ತೋರಿಸ್ದಾಗಲೇ ತೋರಿಸ್ದೆ, 4-5 ಸೀರೆ ನಮ್ಮ ಅಕ್ಕನ ಮನೇಲಿ ತೊಗೊಂಡೆ ಅಂತ ಅಂದ್ಬಿಟ್ಟು. ಎಲ್ಲವಾಗಲೂ ಗೋಲ್ಡ್ ಮತ್ತು ವರ್ಕ್ ಇರೋದ್ರಿಂದ ನಾನು ಇದರಲ್ಲಿ ಸಿಲ್ವರ್ ವರ್ಕ್ ತೊಗೊಂಡಿದ್ದೀನಿ ಅಂತ ನಿಮ್ಗೆ ಹೇಳಿದೆ ನಾನು. ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಇದು ಸಿಲ್ವರ್ ವರ್ಕ್ ಇದೆ. ಸ್ಯಾರಿ ಸಖತ್ತಾಗಿರುತ್ತೆ ಉಟ್ಕೊಂಡ್ರೆ, ಪೀಚ್ ಕಲರ್ ನೋಡಿ. ಇದರಲ್ಲಿ ಸಿಲ್ವರ್ ವರ್ಕ್, ಆದರೆ ಇದರಲ್ಲಿ ಬ್ಲೌಸ್ ಪ್ಲೇನ್ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಪ್ಲೇನ್ ಬ್ಲೌಸ್ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅನ್ನಿಸ್ತು. ಇಲ್ಲಾಂದರೆ ಸಿಲ್ವರ್ ಕಲರ್ ಪೈಪಿಂಗ್ ಕೊಡಿಸ್ಬೇಕು ಅನ್ನಿಸ್ತು. ಮತ್ತು ಇದಕ್ಕೆ ಈ ಸ್ಯಾರಿನೇ ಆಲ್ರೆಡಿ 9000 ರುಪೀಸೋ ಏನೋ 8800 ಏನೋ ಇರ್ಬೋದು ಅನ್ಸುತ್ತೆ. ಈ ಸೀರೆ ಮರ್ತೋಗ್ಬಿಟ್ಟಿದೆ ನನಗೆ. ಆದರೆ ಈ ಸೀರೆಗೆ ಮತ್ತೆ ಇದಕ್ಕೊಂದು 2000 ರೂಪಾಯಿ ಖರ್ಚು ಮಾಡಿ ವರ್ಕ್ ಮಾಡಿಸಿದ್ರೆ ಎಷ್ಟು ವರ್ತ್ ಅಂತ ನನಗೆ ಅನ್ನಿಸ್ಲಿಲ್ಲ. ವರ್ಕ್ ಮಾಡಿಸಿದ್ರು ರೇಷ್ಮೆ ಸೀರೆಗೂ ಅದೇ ವರ್ಕು, ಮತ್ತು ಈ ಕಾಟನ್ ಸೀರೆಗೂ ಅದೇ ವರ್ಕು, ಈ ಥರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇದರದ್ದು ಪ್ಲೇನ್ ಬ್ಲೌಸ್ನೂ ಯಾವ ಥರನಾದ್ರೂ ಡಿಸೈನ್ ಆಗಿ ಸ್ಟಿಚ್ ಮಾಡಿಸೋಣ ಅಂತ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅಲ್ಲಿ ಅಂಗಡಿನಲ್ಲಿ ಇದು ಶೇಷ ಮ್ಯಾಚಿಂಗ್ ಸೆಂಟ್ರಲ್ಲಿ ತೊಗೊಂಡಿರೋದು. ಈ ಥರ ಬ್ಲೌಸ್ ಪೀಸ್ ತಂದಿದ್ದೀನಿ. ಇದರಲ್ಲಿ ನಿಮಗೆ ತೋರಿಸ್ತೀನಿ. ಈ ಬ್ಲೌಸು ಇದಕ್ಕೂ ಹಾಕ್ಕೊಳ್ಬೋದು ನೋಡಿ, ಇದಕ್ಕೂ ಹಾಕ್ಕೊಳ್ಬೋದು. ಈ ಬ್ಲೌಸು ವೈಟ್ ಬೇಕು ಅಂತ ಅಂದರೆ, ಇಲ್ಲ ಆದರೆ ಇದಕ್ಕೂ ಹಾಕ್ಕೊಳ್ಬೋದು. ಏನಾದರೂ ಕ್ಲೋಸ್ ನೆಕ್ ಆ ಥರ ಬೋಟ್ ನೆಕ್ ಹೊಲಿಸ್ಕೊಂಡು ಲಾಂಗ್ ಸ್ಲೀವ್ಸ್ ಎಲ್ಲ ಹೊಲಿಸ್ಕೊಂಡ್ರೆ ಚೆನ್ನಾಗಿದೆ. ಇದೆಲ್ಲ ನಂದು ತಲೆಯಲ್ಲಿದೆ, ನಾನು ಹೊಲಿಸಿದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದ್ರದ್ದು ವಿಡಿಯೋ. ಸೊ ಇದು ಒಂದು ಬ್ಲೌಸ್ ಪೀಸ್. ಇದು 300 ರುಪೀಸ್ ಮೀಟರ್ ಅಷ್ಟೇ. ನೀವೇನಾದರೂ ಮಲ್ಲೇಶ್ವರಂ ಕಡೆ ಹೋದರೆ ಈ ಥರದ್ದೊಂದು ಬ್ಲೌಸ್ ತಂದಿಟ್ಕೊಳ್ಳಿ. ಇದರಲ್ಲಿ ನಾನು ಹತ್ತಿರದಿಂದ ತೋರಿಸ್ತೀನಿ ತಡೀರಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಇಲ್ಲ ನೋಡಿ, ಇಲ್ಲಿ ಇದರಲ್ಲಿ
ಸಿಲ್ವರ್ ಗೋಲ್ಡಿಶ್ ಸಿಲ್ವರ್ ಅಂತ ಗೋಲ್ಡ್ ಸಿಲ್ವರ್ ಹತ್ರ ಇರೋದ್ರಲ್ಲಿ ಈ ಥರ ವೀವಿಂಗ್ ಬಂದಿದೆ. ಅಂದರೆ ಕಡಿಮೆ ಖರ್ಚಲ್ಲಿ ಒಂದು ಒಳ್ಳೆ ಬ್ಲೌಸ್ ಪೀಸ್ ಆಗುತ್ತೆ ಅಷ್ಟೇ. ಇದು ಚೆನ್ನಾಗಿರುತ್ತೆ. ಸೊ ಈ ಥರ ಹಾಕ್ಕೊಳ್ಬೋದು. ಇದು ಒಂದು ಮೈಸೂರು ಸಿಲ್ಕ್. ಇದರಲ್ಲಿ ಈ ಥರ ಸ್ಮಾಲ್ ಫ್ಲವರ್ಸ್ ಪ್ರಿಂಟ್ ಬಂದಿದೆ ನೋಡಿ. ಇದು ಒಂದು ಸೀಸನಲ್ಲಿ ಮೈಸೂರು ಸಿಲ್ಕಲ್ಲಿ ಏನಂತಂದರೆ ಒಂದೊಂದು ಸೀಸನಲ್ಲಿ ಒಂದೊಂದು ಥರ ಪ್ಯಾಟ್ರನ್ಸ್ ಮಾಡ್ತಾರೆ. ಯಾವುದು ಪರ್ಮನೆಂಟಾಗಿ ಕೆಲವೆಲ್ಲ ಇರೋದೇ ಇಲ್ಲ. ಸೊ ಆ ಥರ ಎಲ್ಲ ಇರೋದ್ರಿಂದ ಇದು ಯಾವುದೋ ಒಂದು ಇದರಲ್ಲಿ ಬಂತು ಅನ್ಸುತ್ತೆ. ಈ ಥರ ಸೀರೆ ಇದು ಪ್ಯೂರ್ ಮೈಸೂರು ಸಿಲ್ಕ್. ಎಷ್ಟು ತಿಕ್ಕಾಗಿದೆ, ಹಳೇ ಮೈಸೂರು ಸಿಲ್ಕ್ ಇದು. ಇದಕ್ಕೆ ನಾನು ಬ್ರೌನ್ ಕಲರ್ದ ಬ್ಲೌಸ್ ತೊಗೊಂಡಿದ್ದೀನಿ. ಇದು ಗೋಲ್ಡ್ ಹಾಕ್ಕೊಂಡು ನೋಡಿದೆ, ತುಂಬ ಅದು ಮೈಸೂರು ಸಿಲ್ಕ್ ಗ್ರೇಸೇ ಹೊಟ್ಟೋಯ್ತು. ಅಷ್ಟು ₹1000 ಕೊಟ್ಟು ಮೈಸೂರು ಸಿಲ್ಕ್ ತೊಗೊಂಡು ಯಾವುದೋ ಒಂದು ಗೋಲ್ಡ್ ಎಲ್ಲದಕ್ಕೂ ಹಾಕೊಳ್ಳೋ ಥರ ಗೋಲ್ಡ್ ಬ್ಲೌಸ್ ಹಾಕೊಂಡ್ರೆ ಚೆನ್ನಾಗೇ ಕಾಣಿಸ್ಲಿಲ್ಲ. ಅದಕ್ಕೆ ಇದಕ್ಕೆ ಇದೇ ಬ್ರೌನ್ ಶೇಡ್ ತೊಗೊಂಡಿದ್ದೀನಿ ಬ್ಲೌಸು. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ, ಈ ಥರ ಬ್ರೌನು ಡಾರ್ಕ್ ಕಲರ್ ಶೇಡ್ಸ್ ಎಲ್ಲ ಬ್ಲೌಸ್ ಪೀಸ್ ತೊಗೊಂಡಾಗ ಒಂದು ಶೇಡ್ ಡಾರ್ಕ್ ತಗೊಳ್ಳಿ ಯಾವಾಗ್ಲೂ. ಅದೇ ಸೇಮ್ ಕಲರ್ ತಗೊಳಕ್ ಹೋಗ್ಬೇಡಿ. ಒಂದು ಕಲರ್ ಶೇಡ್ ಡಾರ್ಕ್ ತಗೊಂಡ್ರೆ ಏನಾಗುತ್ತೆ ಅಂತಂದ್ರೆ ಅದು ನಾವು ಬ್ಲೌಸ್ ಹಾಕ್ತಾ ಹಾಕ್ತಾ ಸ್ವಲ್ಪ ಈ ಲೈಟ್ಗೆನೆ ಫೇಡ್ ಆದಂಗೆ ಆಗುತ್ತಲ್ಲ, ಅವಾಗ ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ. ಇದು ಒಂದು ಒಳ್ಳೆ ಪಿಂಕ್ ಸ್ಯಾರಿ, ಒಂದು ಸ್ವಲ್ಪ ಡಾರ್ಕ್ ಮಿಠಾಯಿ ಕಲರ್ ಅಂತಾರೆ ನೋಡಿ, ಬಾಂಬೆ ಮಿಠಾಯಿ ಕಲರ್ ಅಂತ. ಅದ್ರ ಸ್ವಲ್ಪ ಹತ್ತಿರ ಬರುತ್ತೆ, ಬಟ್ ಉಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲೂ ರಿಚ್ ಪಲ್ಲು ಇದೆ. ಇದು ನಮ್ಮ ಅಕ್ಕ ನಾನು ಒಂದು ಕಲರ್ ಎಕ್ಸ್ಚೇಂಜ್ ಮಾಡಿಕೊಂಡ್ವು. ಸೊ ಅದ್ರದ್ದು ಅವಳ ಸೀರೆ ನಾನು ತೊಗೊಂಡೆ, ನನ್ನ ಸೀರೆ ಅವಳು ತೊಗೊಂಡ್ಳು. ಸೊ ಬ್ಲೌಸ್ ನನ್ನ ಹತ್ರ ಇರಲಿಲ್ಲ ಅಲ್ಲ, ಸೊ ಅದಕ್ಕೇ ನಾನು ಇದಕ್ಕೆ ಈ ಬ್ಲೌಸ್ ತೊಗೊಂಡು ಬಂದಿದ್ದೀನಿ, ಪ್ಲೇನ್ ಬ್ಲೌಸು. ಇದಕ್ಕೊಂದು ಆಪ್ಷನ್ಸ್ ಹೇಳ್ಬಿಡ್ತೀನಿ. ಈ ಥರ ಸೀರೆಗಳಿಗೆಲ್ಲ 2-3 ಆಪ್ಷನ್ಸ್ ಇಟ್ಕೊಳ್ಬೋದು ಯಾವಾಗ್ಲೂ. ಅದೇನಂತಂದರೆ ನೋಡಿ, ಇದು ಬೇಕಾದರೂ ಹಾಕ್ಕೊಳ್ಬೋದು. ಫಸ್ಟ್ ಪ್ಲೇನ್ ಬೇಕಾದರೂ ಹಾಕ್ಕೊಳ್ಬೋದು, ವರ್ಕ್ ಮಾಡಿಸ್ಬಿಟ್ಟು. ಇಲ್ಲ ಪ್ಲೇನೇ ಹಾಕ್ಕೊಳ್ಬೋದು, ಪೈಪಿಂಗ್ ಇಡಿಸ್ಬಿಟ್ಟು. ಇಲ್ಲದೆ ಹೋದರೆ ಈ ಥರ ಹಾಕ್ಕೊಳ್ಬೋದು. ಈ ಥರ ಗೋಲ್ಡ್ ಜಕಾರ್ಡ್ ಥರದ್ದು ಆ ಥರ ಹಾಕ್ಕೊಳ್ಬೋದು. ಅದು ಇಲ್ಲ ಫುಲ್ ಕಾಂಟ್ರಾಸ್ಟ್ ಹೋಗ್ತೀನಿ ಅಂತ ಅಂದರೆ ಈ ಥರ ಹಾಕ್ಕೊಳ್ಬೋದು. ಸೊ ಇದು ತುಂಬ ಚೆನ್ನಾಗಿ, ಇದು ಈ ಗ್ರೀನ್ ಚೆನ್ನಾಗಿ ಕಾಣಿಸುತ್ತೆ, ಪರ್ಪಲ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಬ್ಲ್ಯಾಕ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವು ಹೇಗೆ ಕ್ಯಾರಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಇಷ್ಟು ಸೀರೆಗಳಾಯ್ತು. ಈಗ ಇದಲ್ದೇ ನಾನು ಮೊನ್ನೆ ಇದು ಬಾಳೆನಾರಿನ ರೇಷ್ಮೆ ಸೀರೆಗಳು ವಿಡಿಯೋ ತೋರಿಸಿದ್ನ, ಡೀಲರ್ಸಿಂದ ನೀವು ತೊಗೊಳ್ಬೋದು ಅಂತ ಅಂದ್ಬಿಟ್ಟು. ಅದರಲ್ಲಿ ವಿಡಿಯೋ ಮಾಡಬೇಕಾದ್ರೆ ಒಂದು ಆರೆಂಜ್ ಕಲರ್ ಸ್ಯಾರಿ ಹುಟ್ಟಿದ್ದೆ. ಅದಕ್ಕೆ ನನಗೆ ಇವಾಗ ಮಾಮೂಲಿ ಎಲ್ಲರಿಗೂ ಕುಂಕುಮ ಇಟ್ಟು ಕೊಡ್ತಾರೆ ನೋಡಿ, ಅವಾಗ ಒಳ್ಳೆ ಬ್ಲೌಸ್ ಪೀಸ್ ಕೊಟ್ಟಿದ್ರು, ನಮ್ಮ ಅತ್ತಿಗೆನೇ ಕೊಟ್ಟಿದ್ದು. ಸೊ ಈ ಬ್ಲೌಸ್ ಇತ್ತು, ಎಷ್ಟು ಚೆನ್ನಾಗಿದೆ ನೋಡಿ, ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಹುಟ್ಟಿದ್ದು ಆರೆಂಜ್ ಕಲರ್ಗೆ ಈ ಬ್ಲೌಸು. ಇದನ್ನು ಸ್ಟಿಚ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವಾಗಲಾದರೂ ಒಂದು ಬ್ಲೌಸ್ ಹಾಳಾದರೆ ಇನ್ನೊಂದು ಬ್ಲೌಸ್ ನಾವು ರೀಪ್ಲೇಸ್ ಮಾಡೋಕ್ಕೆ, ಇಲ್ಲ ಒಂದೊಂದು ಸಲ ಒಂದೊಂದು ಬ್ಲೌಸು ಹಾಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಇದೆಲ್ಲ ಕಡಿಮೆ ರೇಟಿಂದು, ₹100 150 ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿದೆ. ಆ ಸೀರೆಗೆ ನನಗೆ ಇಷ್ಟ ಆಯಿತು. ರೇರಾಗಿ ಅದು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇದೆಲ್ಲ ಏನು ಗೊತ್ತಾ, ಸ್ಟಿಚಿಂಗ್ ಚಾರ್ಜ್ ಇವಾಗ 500-600 ಆಗಿದೆ. ಈ ₹100 ಬ್ಲೌಸ್ನ ನಾವು 500-600 ಕೊಟ್ಟು ಸ್ಟಿಚ್ ಮಾಡ್ಸೋಕ್ಕೆ ನಿಜವಾಗ್ಲೂ ಬೇಜಾರಾಗುತ್ತೆ. ಆದರೆ ಈ ಥರ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ಯಾರಾದರೂ ಕಡಿಮೆ ರೇಟ್ ಅಲ್ಲಿ ಹೊಲ್ಕೊಡ್ತಾರೆ ನೋಡಿ ಟೇಲರ್ಸ್, ಅವ್ರ ಹತ್ರ ಒಂದು ಬ್ಲೌಸ್ ಹೊಲಿಸ್ಕೊಂಡ್ರೆ ಸಾಕಾಗುತ್ತೆ. ಟೈಮ್ ಬೀಯಿಂಗ್ ನಾವು ಒಂದೊಂದ್ಸಲ ಈ ಬ್ಲೌಸ್ ಹಾಕ್ಕೊಳ್ಳೋದಕ್ಕೆ. ಇದಲ್ಲದೆ ನಮ್ಮ ಅಕ್ಕ ಈ ವರ್ಕ್ ನನಗೆ ಏನು ಹೇಳ್ತಾರೆ ಅಂತ ನಂಗೆ ಅವಳು ಹೇಳಿದ್ಲು, ಮರ್ತೋಯ್ತು ನನಗೆ. ಇದು ಬ್ಲೌಸ್ ಪೀಸ್ ಕೊಟ್ಟಿದ್ದಾಳೆ ಕುಂಕುಮ ಇಟ್ಬಿಟ್ಟು. ಸೊ ಇದು ಆ ಕಡೆದೆ, ನಾರ್ತ್ ಕಡೆದೇನೆ, ಜಾರ್ಖಂಡ್ ಕಡೆದೆ ಅನ್ಸುತ್ತೆ ಇದು. ಅದರದ್ದು ಬ್ಲೌಸ್, ಇದೊಂದು ಬ್ಲೌಸು ಎಕ್ಸ್ಟ್ರಾ ಸ್ಟಿಚ್ ಮಾಡಿಸ್ಬೇಕು. ಇದು ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಇದನ್ನು ಅಷ್ಟೇ ಎಲ್ಲ ಕಾಟನ್ ಸ್ಯಾರಿಗಳಿಗೆ ಎಲ್ಲದಕ್ಕೂ ಹಾಕ್ಕೊಳ್ಬೋದು ಈ ಬ್ಲೌಸು. ಅದಕ್ಕೆ ಇದೊಂದು ಸ್ಟಿಚ್ ಮಾಡಿಸ್ತೀನಿ. ಇದ್ರ ಜೊತೆಗೆ ಇದೊಂದು ಗ್ರೀನ್ ಒಂದಿತ್ತು, ಇದು ಯಾವುದಕ್ಕಾದ್ರೂ ಆಗುತ್ತೆ ಅಂತ ಸ್ಟಿಚ್ ಮಾಡಿಸ್ತಿದ್ದೀನಿ. ಹಾಗೆ ಮೊನ್ನೆ ಬ್ಲೌಸ್ ಪೀಸ್ ಎಲ್ಲ ತರಕ್ಕೆ ಹೋದಾಗ ನಮ್ಮ ಹತ್ರ ನಾರ್ಮಲಿ ಸ್ಕೈ ಬ್ಲೂ ಮತ್ತು ಗ್ರೀನು ಎಲ್ಲ ಜಾಸ್ತಿ ಇರುತ್ತೆ ನೋಡಿ. ಇದಕ್ಕೆ ಯಾವುದಾದ್ರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು ಕಾಟನ್ ಸ್ಯಾರಿಗೆ ಅಂತ ಇದೊಂದು ಬ್ಲೌಸ್ ಪೀಸ್ ತಂದೆ. ಮತ್ತು ಇದೊಂದು ಪಿಂಕ್, ಎಲ್ಲೋ, ಒಂದು ಸ್ವಲ್ಪ ಮೈಲ್ಡ್ ಗ್ರೀನ್ ಎಲ್ಲ ಇದೆ ನೋಡಿ ಈ ಬ್ಲೌಸ್ ಪೀಸಲ್ಲಿ. ಇಕ್ಕತ್ತಲ್ಲಿ ಇವೆರಡು ತೊಗೊಂಡು ಬಂದೆ ನಾನು. ಯಾಕೆ ಅಂತ ಅಂದರೆ ಕೆಲವು ಸರ್ತಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ರೇ ಚೆನ್ನಾಗಿರುತ್ತೆ ಮ್ಯಾಚಿಂಗ್ ಬ್ಲೌಸ್ ಹಾಕೋದಕ್ಕಿಂತ. ಸೊ ಇದೆಲ್ಲ ಕಾಟನ್ ಸ್ಯಾರೀಸ್ಗೆಲ್ಲ ತೊಗೊಂಡಿದ್ದೀನಿ. ಈ ಥರ ಆಗಾಗ ಯಾವಾಗಲಾದ್ರೂ ತಂದು ಇಟ್ಕೊಂಡ್ರೆ ಯಾವಾಗ ಆಗುತ್ತೆ ಅವಾಗ ಈ
ಎಕ್ಸ್ಪೆನ್ಸಿವ್ ಟೇಲರಿಂಗ್ ಚಾರ್ಜಲ್ಲಿ ಆಗಾಗ್ಗೆ ಯಾವಾಗಲಾದರೂ ಒಂದೊಂದು ತಿಂಗಳು ಹಾಗೆ ಸ್ಟಿಚ್ ಮಾಡಿಸ್ಕೊಳ್ಬೋದು. ಎಲ್ಲ ಒಟ್ಟಿಗೆ ಅಂತೂ ಖಂಡಿತ ಆಗೋದಿಲ್ಲ. ಇಷ್ಟು ಬ್ಲೌಸ್ ಇವಾಗ ತಂದಿದ್ದೀನಿ, ಯಾವ್ಯಾವ ಸ್ಟಿಚ್ ಮಾಡಿಸ್ತೀನಿ, ಸ್ಟಿಚ್ ಮಾಡಿಸಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈ ಮ್ಯಾಚಿಂಗ್ ಬ್ಲೌಸ್ ಹೇಗೆ ಸ್ಟಿಚ್ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಟಿಪ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ನಾನು ಹೇಳ್ತಾ ಇರೋದು ದುಡ್ಡಿದ್ದವರೇ ಫ್ಯಾಷನ್ ಮಾಡಬೇಕಂತ ಏನೂ ಇಲ್ಲ, ಎಲ್ಲರೂ ಫ್ಯಾಷನ್ ಮಾಡ್ಬೋದು. ಫ್ಯಾಷನ್ ಅಂತ ಅಂದರೆ ನಾನು ಯಾವುದು ಜಂಬದಿಂದ ಎಲ್ಲ ಹೇಳ್ತಾ ಇಲ್ಲ. ನಾನು ನಾವು ಒಂದು ಸಮಾಜದಲ್ಲಿ ಇಲ್ಲ, ನಮ್ಮ ಜನಗಳ ಮಧ್ಯೆ ಒಂಚೂರು ಚೆನ್ನಾಗಿ ಕಾಣಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ. ಅದು ಕಡಿಮೆ ದುಡ್ಡಲ್ಲೂ ಆಗುತ್ತೆ, ತುಂಬ ದುಡ್ಡಲ್ಲೂ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.